ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಿಗ್ಮೆಂಟೇಷನ್ದು ಇದು ಕಂಟಿನ್ಯೂ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ರೆಮಿಡಿ ಇದು ಪಿಗ್ಮೆಂಟೇಷನ್ನಿಗೆ ಇದು ಕ್ರೀಮ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ನಿಮ್ಮ ಮನೆ ಹತ್ರನೋ ಅಥವಾ ಪಕ್ಕದಲ್ಲಿ ತೋಟದಲ್ಲೋ ಹಾಕಿರ್ತೀರ ಅಂಥ ಒಂದು ರೆಮಿಡಿನ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ಖರ್ಚಿಲ್ದೇ ಮಾಡ್ಕೊಳ್ಳೋ ಅಂಥ ಒಂದು ಕ್ರೀಮ್ ಇದು. ಇದಕ್ಕೇನು ಇಲ್ಲ, ಬೇಕಾಗಿರೋದು ಮೂರೇ ಐಟಮು. ಒಂದು ಪಪ್ಪಾಯದ ಎಲೆ, ಇನ್ನೊಂದು ಜೇನುತುಪ್ಪ ಮತ್ತು ಕಡಲೆ ಹಿಟ್ಟು. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲೇ ಮನೆ ಎದುರುಗಡೆನೇ ಪಪ್ಪಾಯ ಗಿಡ ಇದೆ. ಸೊ ಇವಾಗ ಅದನ್ನು ಕಿತ್ಕೊಂಡು ಬಂದು ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾನು ವಿಡಿಯೋ ತೋರಿಸ್ತೀನಿ. ಯಾವ ರೀತಿ ಮಾಡ್ಕೋಬೇಕು, ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂದರೆ, ಇವಾಗ 20 ವರ್ಷದ್ದು ಹಳೇ ಬಂಗಿದ್ರೂ ಕೂಡ ಹೋಗುತ್ತೆ. ಆಮೇಲೆ ನಿಮ್ಮ ಮುಖದಲ್ಲಿ ಯಾವುದೇ ಥರದ್ದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಆಮೇಲೆ ಕಲೆಗಳು, ಪಿಂಪಲ್ಸ್ ಹಾಕಿ ಎಷ್ಟೊಂದು ದಿನ ಆದ್ರೂ ಆ ಪಿಂಪಲ್ಸ್ ಮಾರ್ಕ್ ಹೋಗದೇ ಇರ್ಬೋದು. ಅಂಥದ್ದೆಲ್ಲದನ್ನು ನಿಮ್ಮ ಫೇಸ್ ಕ್ಲಿಯರ್ ಆಗೋದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದ ಇವಾಗ ಬಂಗಿದೆ. ಈ ಬಂಗಿಗಂತೂ ಎಲ್ಲ ಹೆಣ್ಮಕ್ಳು ಮಾಡದೇ ಇರೋ ಅಂತಹ ಟ್ರೀಟ್ಮೆಂಟ್ ಇರಲ್ಲ, ಮಾಡದೇ ಇರೋ ಅಂಥ ಔಷಧಿಗಳಿರಲ್ಲ, ತೋರಿಸ್ದೇ ಇರೋಂಥ ಹಾಸ್ಪಿಟ್ಲ್ ಇರಲ್ಲ. ಯಾರು ಹೇಳ್ತಾರೆ ಸ್ಕಿನ್ ಕೇರು ಅದೆಲ್ಲ ಮಾಡ್ತಾರೆ. ಇವಾಗ ಇದು ಹಚ್ಕೊಂಡ್ರೆ ಹೋಗ್ಬಿಡುತ್ತೆ, ಇಲ್ಲ ಈ ಕ್ರೀಮ್ ಹಚ್ಚಿದ್ರೆ ಹೋಗ್ಬಿಡುತ್ತೆ ಅಂತ ಸುಮಾರು ಜನ ಹೇಳಿರ್ತಾರೆ. ಅದು ಯಾವುದನ್ನೇ ಯೂಸ್ ಮಾಡಿದ್ರೂ ಅದು ಸ್ವಲ್ಪ ದಿನದ ಮಟ್ಟಿಗೆ ಹೋಗಿರುತ್ತೆ, ಪರ್ಮನೆಂಟಾಗಿ ಹೋಗಿರಲ್ಲ. ಅಂತ ಅವರು ಪಾಪ ಸಫರ್ ಪಡ್ತಿರ್ತಾರಲ್ವ. ಇವಾಗ ಯಾಕೆಂದರೆ ನನಗೂ ಪಿಗ್ಮೆಂಟೇಷನ್ ಆಗಿತ್ತು. ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಸುಮಾರು ಕ್ರೀಮ್ಸ್ ಇರ್ಬೋದು, ಕೆಲವೊಂದು ಸ್ಕಿನ್ ಕ್ಲಿನಿಕ್ ಇರ್ಬೋದು, ನಾನು ಎಷ್ಟೊಂದು ಕಡೆ ನಾನು ತೋರಿಸಿದ್ದೀನಿ, ನಂದು ಹೋಗಲೇ ಇಲ್ಲ. ಕೊನೆಗೆ ಇದನ್ನು ನಮ್ಮಮ್ಮನೇ ಹೇಳಿದ್ದು ಮತ್ತು ನಮ್ಮಮ್ಮನೇ ಮಾಡಿಕೊಟ್ಟಿದ್ರಿಂದ ನನಗೆ ತುಂಬಾ ಯೂಸ್ಫುಲ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಯಾಕೆ ಇವಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮಗೂ ಯೂಸ್ ಆಗುತ್ತೆ. ಅಥವಾ ಎಷ್ಟೊಂದು ಜನ ಇವಾಗ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ತಗೋತಾರೆ. ಕೆಲವ್ರು ದುಡ್ಡಿರೋರು ಲೇಸರ್ ಟ್ರೀಟ್ಮೆಂಟ್ ತೊಗೋತಾರೆ, ದುಡ್ಡಿಲ್ಲದೆ ಇರೋರು ಏನು ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಈಸಿಯಾಗಲಿ ಕಂಟಿನ್ಯೂಯಸ್ ಆಗಿ ನೀವು ಒಂದು 2 ಮಂತ್ಸ್ ಇಟ್ಟರೆ, 2 ಮಂತ್ಸ್ ಬಳಸಿದ್ರೆ ಈ ಥರ ಕ್ರೀಮ್ ಮಾಡಿಕೊಂಡು ನೀವು ಹಚ್ಕೊಳ್ಳೋದ್ರಿಂದ 2 ಮಂತ್ಸಲ್ಲಿ ನಿಮ್ಮ ಫೇಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಮುಂಚೆ ನೀವು ಹೇಗಿದ್ರಿ ಹಾಗೆ ಆಗುತ್ತೆ. ಸೊ ಯಾವ ಥರ ಮಾಡೋದು, ಏನು ಪ್ರೊಸೀಜರ್ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ ಇವಾಗ ಹೋಗಿ ನಾವು ಪಪ್ಪಾಯ ಎಲೆನ ಕಿತ್ಕೊಂಡು ಬರೋಣ. ನಂತರ ಯಾವ ರೀತಿ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಮನೆ ಎದುರುಗಡೆ ಪರಂಗಿ ಗಿಡ ಇತ್ತು, ಅದರಲ್ಲೇ ಎಲೆ ಕಿತ್ಕೊಳ್ಳೋಣ ಅಂತ ಹೋದೆ. ಆದರೆ ಇದು ಸ್ವಲ್ಪ ಎಲೆ ಎಲ್ಲ ಒಂಥರ ಎಲ್ಲೋ ಕಲರ್ ಆಗಿತ್ತು. ಅದಕ್ಕೇ ಇದು ಎಲೆ ಬೇಡ ಅಂತ ಇದ್ರ ಪಕ್ಕನೇ ಇನ್ನೊಂದು ಪಪ್ಪಾಯ ಗಿಡ ಇತ್ತು. ಸೊ ಹಾಗಾಗಿ ಆ ಕಡೆ ನೋಡಿದೆ ಕೆಲವೊಂದು ಎಲೆಗಳು ಇಲ್ಲಿ ಯಾಕೋ ತುಂಬಾ ಎಲ್ಲೋ ಆಗಿತ್ತು. ಅಲ್ಲೇ ಇದಕ್ಕೆ ಏಜ್ ಆಗಿರೋ ಥರ ಅನ್ನಿಸ್ತಿತ್ತು. ಸೊ ಇದು ಬೇಡ ಅಂತ ಇಲ್ಲೇ ಅದ್ರ ಪಕ್ಕನೇ ಇನ್ನೊಂದು ಗಿಡ ಇತ್ತು. ಅದು ತುಂಬಾ ಚೆನ್ನಾಗಿ ಪಪ್ಪಾಯ ಎಲ್ಲ ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಸೊ ಅದರಲ್ಲಿ ಕಿತ್ಕೊಳ್ಳೋಣ ಅಂತ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಎಲೆ, ಗ್ರೀನ್ ಆಗಿತ್ತು, ಏನು ಎಲ್ಲೋ ಕಲರ್ ಎಲ್ಲ ಆಗಿರಲಿಲ್ಲ. ಸೊ ಹಾಗಾಗಿ ಅದನ್ನೇ ಸ್ವಲ್ಪ ನನಗೆ ಎಷ್ಟು ಬೇಕಿತ್ತು ಇವಾಗ ಅಷ್ಟು ಕಿತ್ಕೊಳ್ಳೋಣ ಅಂತ ಸ್ವಲ್ಪ ನಾನು ಕಿತ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಅದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಅದ್ರ ಮೇಲೆ ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಇನ್ಸೆಕ್ಟ್ ಇರ್ತಲ್ವ. ಹಾಗಾಗಿ ಸ್ವಲ್ಪ ಉಪ್ಪಾಕಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಏನೇ ಅದರಲ್ಲಿ ಹುಳ ಆ ಥರದ್ದು ಏನಾದರೂ ಚಿಕ್ಕದು ಫೇಸಿಗೆ ನಾವು ಅಪ್ಲೈ ಮಾಡೋದ್ರಿಂದ ಇದನ್ನು ಸ್ವಲ್ಪ ನಾವು ನೋಡ್ಕೋಬೇಕು. ಸ್ವಲ್ಪ ಉಪ್ಪಾಕಿ, ಕಲ್ಲುಪ್ಪಾಕಿ ಸ್ವಲ್ಪ ಆ ನೀರಲ್ಲಿ ತೊಳೆಯೋದ್ರಿಂದ ಅದರಲ್ಲಿ ಯಾವುದೇ ಥರದ್ದು ಹುಳ ಆ ಥರದ್ದು ಏನಾದರೂ ಚಿಕ್ಕದು ನಮಗೆ ಕಣ್ಣಿಗೆ ಕಾಣಿಸ್ದೇ ಇರೋದೇನಾದರೂ ಇದ್ದರೆ ಅದು ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾವು ಔಷಧಿನ ಈ ಥರದ್ದೇನಾದರೂ ಎಲೆ ಕೊಟ್ಕೊಳ್ಳೋದಕ್ಕೆ ಅನ್ನೋದಕ್ಕೋಸ್ಕರನೇ ನಾವು ಈ ಕುಟ್ಟಣಿಗೆ ಇಟ್ಕೊಂಡಿರೋದು ಅಮ್ಮ. ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಕಡ್ಡಿ ಎಲ್ಲ ತೆಗೆದುಬಿಟ್ಟು ನಾನು ಎಲೆ ಮಾತ್ರ ಹಾಕ್ಕೋತಿದ್ದೀನಿ. ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ನೀರೇನು ಅದರಲ್ಲಿ ಇರದೇ ಇರೋ ಥರ ಹಾಕ್ಕೋತಿದ್ದೀನಿ. ಹೀಗೆ ಹಾಕ್ಕೊಳ್ಳೋದ್ರಿಂದ ಕಡ್ಡಿದು ಏನೂ ಇರಲ್ಲ. ನಾವು ನೀಟಾಗಿ ಕುಟ್ಟೋದ್ರಿಂದ
ಅದರಲ್ಲಿರೋಂಥ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಕಡ್ಡಿ ಇರೋದ್ರಿಂದ ಅದು ನೀಟಾಗಿ ರಸ ಬಿಟ್ಕೊಳ್ಳಲ್ಲ. ಈಗ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ನಾವು ಕುಟ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ಸ್ವಲ್ಪ ಎಲೆ ಹಾಕ್ಕೊಂಡಿರ್ತೀವಲ್ವ, ಅದು ಸರಿಯಾಗಿ ಆಗಿರಲ್ಲ. ಈಗ ನಾನು ಕುಟ್ಟಿ ರೆಡಿ ಆಗಿದೆ. ಇವಾಗ ನಾನು ಪಪ್ಪಾಯ ಎಲೆ ರಸನ ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು, ನನಗೆ ಮೂಗು ಮೇಲೆ ಪಿಗ್ಮೆಂಟೇಷನ್ ಆಗಿರೋದ್ರಿಂದ ನಾನು ಮೂಗು ಹತ್ರ ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಫೇಸಿಗೆ ಬೇಕಿದ್ದರೆ ನೀವು ಡಾರ್ಕ್ ಸ್ಪಾಟ್ಸ್ ಆ ಥರ ಏನಾದರೂ ಇದ್ದರೆ ನೀವು ಅಲ್ಲಿಗೂ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ರೆಮಿಡಿ ಹೇಗಪ್ಪ ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಥರ ಇದ್ದರೆ ಸ್ವಲ್ಪ ಟೆಸ್ಟ್ ಮಾಡ್ಕೊಂಡು ನೋಡಿ. ನಾನು ಫಸ್ಟ್ ಟೈಮ್ ಮಾಡಿದಾಗ ಅದೇ ಥರ ಇಲ್ಲಿ ನೋಡ್ತಿರ್ಬೋದು, ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನನಗೆ ಎಷ್ಟು ಬೇಕು ಅಷ್ಟಕ್ಕೆ. ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪನ ಬದಲು ನೀವು ಬೇಕಿದ್ದರೆ ಇದಕ್ಕೆ ಮೊಸರು ಸೇರಿಸ್ಕೊಂಡು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜೇನುತುಪ್ಪ ಸೇರಿಸ್ಕೊತಿದ್ದೀನಿ. ನಿಮಗೆ ಕ್ರೀಮ್ ಥರ ಪೇಸ್ಟ್ ಥರ ಬೇಕಂದರೆ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಿಗೆ ತುಂಬಾ ಇವಾಗ ಏನು ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಜಾಸ್ತಿ ಇದ್ದರೆ ಅದು ಜೇನುತುಪ್ಪ ಯೂಸ್ ಮಾಡೋದ್ರಿಂದ, ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಬೆನಿಫಿಟ್ ಇದೆ. ಪಿಗ್ಮೆಂಟೇಷನ್ ನಿಮಗೆ 20 ವರ್ಷದ ಹಳೇದಾದ್ರೂ ಬೇಗನೆ 2 ಮಂತ್ಸಲ್ಲಿ ಫೇಸೆಲ್ಲ ಕ್ಲಿಯರ್ ಆಗುತ್ತೆ. ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಯಾವುದೇ ಪಿಂಪಲ್ ಮಾರ್ಕ್ ಇರ್ಬೋದು, ಬೇಗನೆ ಕ್ಲಿಯರ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ 2 ಮಂತ್ಸು ಕಂಟಿನ್ಯೂಯಸ್ ಆಗಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮುಖದ ಮೇಲಿರೋ ಬಂಗು, ಕಲೆ ಎಲ್ಲದೂ ಮಾಯ ಆಗುತ್ತೆ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ 1.5 ಮಂತಿಂದ ಇದನ್ನು ಯೂಸ್ ಮಾಡಿ ನಿಮಗೆ ಹೇಳ್ತಾಯಿದ್ದೀನಿ. ಯಾಕೆಂದರೆ ನಾನು ಏನೂ ಯೂಸ್ ಮಾಡ್ದಲ್ಲೇ, ನನಗೆ ಅದ್ರದ್ದು ರಿಸಲ್ಟ್ ಸಿಗ್ದಲೇ ನಾನು ಯಾವುದೂ ನಿಮ್ಗೆ ಹೇಳಲ್ಲ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ನಂದು ಎಷ್ಟು ಕಂಟ್ರೋಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ. ಐ ಹೋಪ್ ಈ ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಇದೆ, ತುಂಬ ಸಫರ್ ಪಡ್ತಿದ್ದೀರಾ ಪಿಗ್ಮೆಂಟೇಷನಿಂದ, ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.